ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಪ್ರಧಾನ್ ರಾಜೀನಾಮೆ ಪಡೆಯೋಕೆ ಯಾಕೆ ಹೆದರ್ತಿದ್ದಾರೆ? ಪ್ರಧಾನ್ಗೆ ರಕ್ಷಣೆ ಕೊಡಿ ಅಂತ ಆರ್ಎಸ್ಎಸ್ ನಿಂದ ನಿರ್ದೇಶನ ಬಂದಿದೆಯಾ? ಮೋದಿ ವಿಡಿಯೋ ಸಂದೇಶಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಕ್ರೋಶದ ಮಾತು. 12 ಗಂಟೆಗೆ ಬಂದು ಹೇಳಿಕೆ ಕೊಡೋ ಬದಲು ಸಂಸತ್ನಲ್ಲಿ ಮಾತಾಡಿ. ಪ್ರಧಾನಿ ಇನ್ಸ್ಟಾದಲ್ಲಿ ಉತ್ತರಿಸಬೇಕಾ? ಸಂಸತ್ನಲ್ಲಿ ಉತ್ತರಿಸಬೇಕಾ? ಮೋದಿ ಅವರೇ, ನಿಮ್ಮ ರಕ್ಷಣೆಗೆ ಕಾಂಗ್ರೆಸ್ ನಿಲ್ಲತ್ತೆ, ರಾಜೀನಾಮೆ ಪಡೆಯಿರಿ ಅಂತ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅದು ಬಿಟ್ಟಿನೆಲ್ಲ ಮಾತಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿಗಳು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಇದು ಧರ್ಮೇಂದ್ರ ಪ್ರಧಾನ್ ಅವರು ಅವರ ರಾಜೀನಾಮೆ ಪಡಿಲಿಕ್ಕೆ ಯಾಕೆ ಪ್ರಧಾನಮಂತ್ರಿಯವರು ಹೆದರ್ಕೋತಾ ಇದ್ದಾರೆ? ಏನು RSS ಅವರ ಇಂದ ಏನಾದರೂ ನಿರ್ದೇಶನ ಬಂದಿದೆಯಾ? ಈತ ನಮ್ಮ ಕಾರ್ಯಕರ್ತ, ಈತ ಒಬ್ಬ ಸ್ವಯಂ ಸೇವಕ, ಇವನಿಗೆ ರಕ್ಷಣೆ ಕೊಡಿ ಅಂತ ಬಂದಿದೆಯಾ? ಇದು ಪಾರದರ್ಶಕವಾಗಿ ಹೊಣೆಗಾರಿಕೆ ಇರುವಂತ ಸರ್ಕಾರ ಅಂತ ಹೇಳ್ಬೋದಾ ನಾವು? ಏನು ರಾತ್ರಿ 12 ಗಂಟೆಗೆ ಬಂದು ನೀವು ಸ್ಟೇಟ್ಮೆಂಟ್ ಕೊಡೋದು? ಪಾರ್ಲಿಮೆಂಟ್ನಲ್ಲಿ ಕೊಡ್ರಿ. ಒಬ್ಬ ಪ್ರಧಾನಮಂತ್ರಿಯಾಗಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡಬೇಕಾ? ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾ? ಹೊಣೆಗಾರಿಕೆ ನೀವು ಹೊತ್ಕೋಬೇಕಾ? ಏನು ಅದನ್ನು ವಿರೋಧ ಪಕ್ಷಕ್ಕೆ ಬಿಟ್ಟಿದ್ದೀರಾ? ನೀವು ಯಾಕೆ ವರಿ ಮಾಡ್ತೀರಾ? ನಾವು ನಿಮ್ಮ ರಕ್ಷಣೆಗೆ ನಿಲ್ತೀವಿ ಮೋದಿ ಅವರೇ, ಕಾಂಗ್ರೆಸ್ ವಿಲ್ ಸ್ಟ್ಯಾಂಡ್ ಬೈ ಯು, ಹೆದರ್ಕೋಬೇಡಿ, ರಾಜೀನಾಮೆ ಪಡೀರಿ, ವಿ ಆರ್ ವಿತ್ ಯು. ಪಾಕಿಸ್ತಾನಿಗೆ ಲಾಲಾಂಕ್ ತೋರಿಸ್ತೀನಿ ಅಂತ ಹೇಳ್ಕೋತಿರಲ್ಲ, ಫಸ್ಟ್ ನಿಮ್ಮವ್ರಿಗೆ ತೋರಿಸಿ ಲಾಲಾಂಕ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಪ್ರಧಾನ್ ರಾಜೀನಾಮೆ ಪಡೆಯೋಕೆ ಯಾಕೆ ಹೆದರ್ತಿದ್ದಾರೆ? ಪ್ರಧಾನ್ಗೆ ರಕ್ಷಣೆ ಕೊಡಿ ಅಂತ RSS ನಿಂದ ನಿರ್ದೇಶನ ಬಂದಿದೆಯಾ? ಮೋದಿ ವಿಡಿಯೋ ಸಂದೇಶಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಕ್ರೋಶದ ಮಾತು. 12 ಗಂಟೆಗೆ ಬಂದು ಹೇಳಿಕೆ ಕೊಡೋ ಬದಲು ಸಂಸತ್ನಲ್ಲಿ ಮಾತಾಡಿ. ಪ್ರಧಾನಿ ಇನ್ಸ್ಟಾದಲ್ಲಿ ಉತ್ತರಿಸಬೇಕಾ? ಸಂಸತ್ನಲ್ಲಿ ಉತ್ತರಿಸಬೇಕಾ? ಮೋದಿ ಅವರೇ, ನಿಮ್ಮ ರಕ್ಷಣೆಗೆ ಕಾಂಗ್ರೆಸ್ ನಿಲ್ಲತ್ತೆ, ರಾಜೀನಾಮೆ ಪಡೆಯಿರಿ ಅಂತ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅದು ಬಿಟ್ಟಿನೆಲ್ಲ ಮಾತಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿಗಳು. ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಇದು ಧರ್ಮೇಂದ್ರ ಪ್ರಧಾನ್ ಅವರು ಅವರ ರಾಜೀನಾಮೆ ಪಡಿಲಿಕ್ಕೆ ಯಾಕೆ ಪ್ರಧಾನಮಂತ್ರಿಯವರು ಹೆದರ್ಕೋತಾ ಇದ್ದಾರೆ? ಏನು RSS ಅವರ ಇಂದ ಏನಾದರೂ ನಿರ್ದೇಶನ ಬಂದಿದೆಯಾ? ಈತ ನಮ್ಮ ಕಾರ್ಯಕರ್ತ, ಈತ ಒಬ್ಬ ಸ್ವಯಂ ಸೇವಕ, ಇವನಿಗೆ ರಕ್ಷಣೆ ಕೊಡಿ ಅಂತ ಬಂದಿದೆಯಾ? ಇದು ಪಾರದರ್ಶಕವಾಗಿ ಹೊಣೆಗಾರಿಕೆ ಇರುವಂತ ಸರ್ಕಾರ ಅಂತ ಹೇಳ್ಬೋದಾ ನಾವು? ಏನು ರಾತ್ರಿ 12 ಗಂಟೆಗೆ ಬಂದು ನೀವು ಸ್ಟೇಟ್ಮೆಂಟ್ ಕೊಡೋದು? ಪಾರ್ಲಿಮೆಂಟ್ನಲ್ಲಿ ಕೊಡ್ರಿ. ಒಬ್ಬ ಪ್ರಧಾನಮಂತ್ರಿಯಾಗಿ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಸ್ಟೇಟ್ಮೆಂಟ್ ಕೊಡಬೇಕಾ? ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾ? ಹೊಣೆಗಾರಿಕೆ ನೀವು ಹೊತ್ಕೋಬೇಕಾ? ಏನು ಅದನ್ನು ವಿರೋಧ ಪಕ್ಷಕ್ಕೆ ಬಿಟ್ಟಿದ್ದೀರಾ? ನೀವು ಯಾಕೆ ವರಿ ಮಾಡ್ತೀರಾ? ನಾವು ನಿಮ್ಮ ರಕ್ಷಣೆಗೆ ನಿಲ್ತೀವಿ ಮೋದಿ ಅವರೇ, ಕಾಂಗ್ರೆಸ್ ವಿಲ್ ಸ್ಟ್ಯಾಂಡ್ ಬೈ ಯು, ಹೆದರ್ಕೋಬೇಡಿ, ರಾಜೀನಾಮೆ ಪಡೀರಿ, ವಿ ಆರ್ ವಿತ್ ಯು. ಪಾಕಿಸ್ತಾನಿಗೆ ಲಾಲಾಂಕ್ ತೋರಿಸ್ತೀನಿ ಅಂತ ಹೇಳ್ಕೋತಿರಲ್ಲ, ಫಸ್ಟ್ ನಿಮ್ಮವ್ರಿಗೆ ತೋರಿಸಿ ಲಾಲಾಂಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.